ಇವತ್ತು ನಿಮಗೆ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಹೇಳ್ಕೊಡ್ತೀನಿ. ಪ್ರಾಣಾಯಾಮದಲ್ಲಿ 5 ಪ್ರಕಾರಗಳು. ಮೊದಲಿಗೆ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡುವಾಗ ನಿಧಾನವಾಗಿ ಉಸಿರನ್ನು ಒಳಗೆ ಎಳ್ಕೋಬೇಕು. ಉಸಿರನ್ನು ಎಳ್ಕೊಳ್ತಾ ಹೊಟ್ಟೆಯ ಭಾಗವನ್ನು ನಿಧಾನವಾಗಿ ಒಳಗೆ ಎಳ್ಕೋಬೇಕು. ಭುಜದ ಭಾಗವನ್ನು ನಿಧಾನವಾಗಿ ಮೇಲಕ್ಕೆತ್ತಬೇಕು. ಮತ್ತು ಸಂಪೂರ್ಣವಾದ ಉಸಿರನ್ನು ಹೊರ ಹಾಕಬೇಕು. ಈ ರೀತಿ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡಬೇಕು. ಇದು ನಮ್ಮ ಶ್ವಾಸಕೋಶದ ತೊಂದರೆಯನ್ನು ದೂರ ಮಾಡ್ತದೆ. ನೆಗಡಿ, ಕಫ, ಪಿತ್ತ ಈ ರೋಗಗಳು ದೂರ ಆಗ್ತವೆ. ಓಕೆ, ಮಾಡ್ಕೊಳ್ಳಿ ಭಸ್ತ್ರಿಕಾ. ಉಸಿರನ್ನು ತೆಗೆದುಕೊಳ್ಳುವುದು ಮತ್ತು ಹೊರಗೆ ಬಿಡುವುದು. ಇದರಿಂದ ಸಾಕಷ್ಟು ಪ್ರಮಾಣದ ಆಕ್ಸಿಜನ್ ನಮ್ಮ ದೇಹಕ್ಕೆ ದೊರೀತದೆ. ಇದರಿಂದ ನಮ್ಮ ದೇಹದಲ್ಲಿ ರಕ್ತ ಶುದ್ಧೀಕರಣ ಆಗ್ತದೆ. ಈ ಆಕ್ಸಿಜನ್ ಆಮ್ಲಜನಕ ನಮ್ಮ ದೇಹದಲ್ಲಿ ಸಂಜೀವಿನಿಯಂತೆ ಕೆಲಸ ಮಾಡ್ತಿರ್ತದೆ. ಮಾಡ್ಕೊಳ್ಳಿ ಭಸ್ತ್ರಿಕಾವನ್ನು ಚೆನ್ನಾಗಿ. ಇದನ್ನು 3 ರೀತಿ ಮಾಡ್ಕೋಬೋದು ನಾವು. ನಿಧಾನವಾಗಿ, ಮಧ್ಯಮಗತಿಯಲ್ಲಿ ಮತ್ತು ವೇಗವಾಗಿ 3 ವಿಧಾನದಿಂದ ಮಾಡ್ಕೋಬೇಕು. ಈ ಭಸ್ತ್ರಿಕಾವನ್ನು 5 ರಿಂದ 6 ನಿಮಿಷ ಕಾಲ ನಾವು ಮಾಡ್ಕೋಬೇಕು. ಇದರಲ್ಲಿ ಶಂಕರ್ ಗುರೂಜಿಯವರ ಒಂದು ಭಸ್ತ್ರಿಕಾವನ್ನು ಕೂಡ ನಾವು ಮಾಡ್ಕೊಳ್ಳೋಣ. ಉಸಿರನ್ನು ತೆಗೆದುಕೊಳ್ಳುವುದು, ಕೈ ಮೇಲೆ ಹೋದ ಉಸಿರನ್ನು ತೆಗೆದುಕೊಳ್ಳೋದು, ಕೆಳಗೆ ಬಂದಾಗ ಉಸಿರನ್ನು ಹೊರಗೆ ತಳ್ಳಬೇಕು. ಈ ರೀತಿ ಮಾಡ್ಕೋಬೇಕು. ರೆಡಿ, ಸ್ಟಾರ್ಟ್. ಕಣ್ಣನ್ನು ಮುಚ್ಚಿಕೊಂಡು ನಮ್ಮ ಆಜ್ಞಾಚಕ್ರವನ್ನು ಅಂತರ್ದೃಷ್ಟಿಯಿಂದ ಗಮನಿಸ್ತಾ ಇರಬೇಕು. ಮಾಡ್ತಾ ಇರಿ ಹಾಗೆ. ಶ್ವಾಸಕೋಶೀಯ ಸಂಬಂಧಿಯ ರೋಗಗಳು ದೂರ ಆಗ್ತವೆ. ಶ್ವಾಸಕೋಶ ಬಲಿಷ್ಠಗೊಳ್ಳುತ್ತದೆ. ಭಸ್ತ್ರಿಕಾವನ್ನು ಚೆನ್ನಾಗಿ ಮಾಡಿಕೊಳ್ಳ್ರಿ. ಆರೋಗ್ಯ ಚೆನ್ನಾಗಿರ್ತದೆ. ಭಸ್ತ್ರಿಕಾವನ್ನು ಅಥವಾ ಯಾವುದೇ ಪ್ರಾಣಾಯಾಮ ಮಾಡುವಾಗ ಪದ್ಮಾಸನ ಸ್ಥಿತಿಯಲ್ಲಿ, ವಜ್ರಾಸನ ಸ್ಥಿತಿಯಲ್ಲಿ ಅಥವಾ ಸುಖಾಸನ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಉಸಿರಾಟ ಸಾಮಾನ್ಯ ಉಸಿರಾಟಕ್ಕೆ ಬಂದ ನಂತರ ಮತ್ತೆ ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡಿಕೊಳ್ಳೋಣ. ಓಕೆ, ಈ ಪದ್ಮಾಸನ ಸ್ಥಿತಿಯಲ್ಲಿ ಕುಳಿತುಕೊಂಡು ನಾವು ಕಪಾಲಭಾತಿಯನ್ನು ಮಾಡ್ಕೊಳ್ಳೋಣ. ಅಥವಾ ವಜ್ರಾಸನ ಸ್ಥಿತಿಯಲ್ಲಿ ಕುಳಿತುಕೊಂಡು ಮಾಡ್ಬೋದು. ನಿಮಗೆ ಯಾವುದೇ ಸುಖಾಸನ ಸ್ಥಿತಿಯಲ್ಲಿ ಕೂಡ ಮಾಡ್ಕೊಳ್ಬೋದು. ನೀವು ಯಾವುದೇ ಸ್ಥಿತಿಯಲ್ಲಿ ಕೂತ್ಕೊಂಡು ಮಾಡಿದರೂ ಒಳ್ಳೆಯದೇ. ಆದರೆ ಈ 3 ಆಸನದಲ್ಲಿ ಕೂತ್ಕೋಬೇಕು. ಪದ್ಮಾಸನ ಅಥವಾ ಸುಖಾಸನ ಅಥವಾ ವಜ್ರಾಸನ. ಈಗ ಕಪಾಲಭಾತಿ ಪ್ರಾಣಾಯಾಮ. ಈ ಕಪಾಲಭಾತಿ ಪ್ರಾಣಾಯಾಮವನ್ನು ನಾವು ಸೆಕೆಂಡಿಗೊಂದು ಉಸಿರು ಹೊರಗೆ ಹಾಕಬೇಕು. ಸೆಕೆಂಡಿಗೊಂದು ಉಸಿರು ಹೊರಗೆ ಹಾಕ್ತಾ ನಾಭಿಯ ಭಾಗದಲ್ಲಿ ಹೊಟ್ಟೆಯನ್ನು ಅದುಮ್ತಾ ಇರಬೇಕು. ನಮ್ಮ ಭುಜಗಳು ಅಲುಗಾಡಬಾರ್ದು. ನಾಭಿಯ ಭಾಗದಲ್ಲಿ ಮಾತ್ರ ಹೊಟ್ಟೆಯನ್ನು ನಾವು ಅದುಮಬೇಕು.
ನಮ್ಮ ಗಮನ ಉಸಿರಿನ ಕಡೆಗೆ ಇರಬೇಕು. ಕಣ್ಣು ಮುಚ್ಕೊಂಡು ನಮ್ಮ ಅಂತರ್ದೃಷ್ಟಿಯಿಂದ ಆಜ್ಞಾಚಕ್ರವನ್ನು ಗಮನಿಸ್ತಾ ಇರಬೇಕು. ಕುಂಕುಮ ಹಚ್ಚುವಂಥ ಜಾಗವನ್ನು ನೋಡ್ತಾ ಇರಿ. ಈಗ ಕಪಾಲಭಾತಿಯನ್ನು ಮಾಡ್ತೀನಿ, ನೋಡ್ತಾ ಇರಿ. ಸೆಕೆಂಡಿಗೆ ಒಂದು ಉಸಿರು ಹೊರಗೆ ಹಾಕೋರಿ. ಇದು ಸಾಕಷ್ಟು ಲಾಭವನ್ನು ಕೊಡುವಂಥ ಒಂದು ಪ್ರಾಣಾಯಾಮ. ಈ ಪ್ರಾಣಾಯಾಮದಲ್ಲಿಯೇ ಅತಿ ಹೆಚ್ಚು ಲಾಭವನ್ನು ಕೊಡುವಂಥ ಪ್ರಾಣಾಯಾಮ ಅಂದರೆ ಕಪಾಲಭಾತಿ ಪ್ರಾಣಾಯಾಮ. ದೀರ್ಘಕಾಲದ ನೆಗಡಿ, ಕಫ, ಪಿತ್ತ ಇವೆಲ್ಲ ಹೋಗ್ತಾವೆ, ವಾತ ಹೋಗ್ತದೆ. ಜೊತೆಗೆ ಇದೇನು ಹಾರ್ಟ್ ಅಟ್ಯಾಕ್ ಆಗ್ತದೆ, ಬ್ಲಾಕೇಜ್ಗಳಾಗಿ ರಕ್ತದ ಒಂದು ನಾಳಗಳಿಗೆ ಬ್ಲಾಕೇಜ್ಗಳಾಗಿ ಹಾರ್ಟ್ ಅಟ್ಯಾಕ್ ಆಗ್ತದೆ. ಈ ಹಾರ್ಟ್ ಅಟ್ಯಾಕ್ ಕೂಡ ಆಗೋದಿಲ್ಲ. ಬ್ಲಾಕೇಜ್ಗಳು ರಿಮೂವ್ ಆಗ್ತವೆ, ಬಂಜೆತನ ದೂರ ಆಗ್ತದೆ. ಹೊಟ್ಟೆಯ ಭಾಗದಲ್ಲಿರುವಂತಹ ಬೊಜ್ಜು ಸಂಪೂರ್ಣವಾಗಿ ಕರಗ್ತದೆ. ಹೀಗೆ ಸಾಕಷ್ಟು ರೋಗಗಳನ್ನು ನಿರ್ಮೂಲನೆ ಮಾಡುವಂತಹ ಒಂದು ಕಪಾಲಭಾತಿ ಪ್ರಾಣಾಯಾಮ ಇದು. ಮಾಡ್ಕೊಳ್ಳಿ. ಓಕೆ, ಇದು ಬಂಜೆತನ ಕೂಡ ದೂರ ಆಗ್ತದೆ. ಇದನ್ನು ಯಾರು ಮಾಡಬಾರ್ದಂದ್ರೆ ಈ ಪೀರಿಯಡ್ನಲ್ಲಿದ್ದಂತಹ ಹೆಣ್ಣುಮಕ್ಕಳು ಮಾಡಬಾರ್ದು. ಜೊತೆಗೆ ಆಪ್ರೇಷನ್ ಆದಂತಹ ವ್ಯಕ್ತಿಗಳು 6 ತಿಂಗಳವರೆಗೆ ಇದನ್ನು ಮಾಡಬಾರ್ದು. ಪ್ರೆಗ್ನೆಂಟ್ ಇದ್ದವರು ಈ ಒಂದು ಕಪಾಲಭಾತಿಯನ್ನು ಮಾಡಬಾರ್ದು. ಉಳಿದವರು ಎಲ್ಲರೂ ಮಾಡ್ಬೋದು. ಓಕೆ, ಕಪಾಲಭಾತಿಯನ್ನು ಮಾಡ್ಕೊಳ್ಳಿ. ಕಣ್ಣು ಮುಚ್ಕೊಳ್ಳಿ. ಒಮ್ಮೆ ಪ್ರಾರಂಭಿಸಿದ 2 ರಿಂದ 2.5 ನಿಮಿಷದವರೆಗೂ ಕಂಟಿನ್ಯೂ ಆಗಿ ಉಸಿರನ್ನು ಹೊರ ಹಾಕಬೇಕು. ಇದನ್ನು ನಾವು 10 ನಿಮಿಷ ಕಾಲ ಮಾಡ್ಕೋಬೇಕು. ದಿನಾಲೂ ಮುಂಜಾನೆ ಮತ್ತು ಸಾಯಂಕಾಲ 10 ರಿಂದ 15 ನಿಮಿಷವರೆಗೆ ಮಾಡ್ತಾಯಿದ್ರೆ ಕ್ಯಾನ್ಸರ್ದಂಥ ರೋಗ ಕೂಡ ದೂರ ಆಗ್ತದೆ. ಮಾಡ್ಕೊಳ್ಳಿ ಕಪಾಲಭಾತಿಯನ್ನು ಚೆನ್ನಾಗಿ. ಮಧ್ಯದಲ್ಲಿ ದೀರ್ಘವಾದ ಉಸಿರಾಟ ಕ್ರಿಯೆಯನ್ನು ಮಾಡ್ಕೊಳ್ಳಿ. ನಾಭಿಯ ಭಾಗದಲ್ಲಿ ಹೊಟ್ಟೆಯನ್ನು ಅದುಮ್ತಾ ಇರಬೇಕು. ಅಂದಾಗ ಮಾತ್ರ ಹೊಟ್ಟೆಯ ಭಾಗದಲ್ಲಿರುವಂಥ ಸಂಪೂರ್ಣ ಬೊಜ್ಜು ಕರಗ್ತದೆ, ವೇಟ್ ಲಾಸ್ ಆಗ್ತದೆ. ಇದನ್ನು ಮಾಡಿದಾಗ 15 ದಿನಗಳು ಕಂಟಿನ್ಯೂ ಆಗಿ ನೀವು ಕಪಾಲಭಾತಿಯನ್ನು ಮಾಡಿದಾದರೆ ಇದರ ಒಂದು ಫಲಿತಾಂಶ ನಿಮಗೆ ಗೊತ್ತಾಗ್ತದೆ. ಸಾಕಷ್ಟು ಲಾಭವನ್ನು ನೀಡ್ತದೆ. ಮಾಡ್ಕೊಳ್ಳಿ ಕಪಾಲಭಾತಿಯನ್ನು. ಸೆಕೆಂಡಿಗೆ ಒಂದು ಉಸಿರು ಬರಬಹುದು. ನಿಮ್ಮ ಅಂತರ್ದೃಷ್ಟಿ ಕುಂಕುಮ ಮುಚ್ಚುವಂಥ ಜಾಗವನ್ನು ಗಮನಿಸ್ತಾ ಇರಲಿ. ಕಣ್ಣುಗಳು ಮುಚ್ಚಿರಲಿ, ಕತ್ತು ಬೆನ್ನು ನೇರವಾಗಿರಲಿ. ಮಾಡ್ತಾ ಇರಿ ಕಪಾಲಭಾತಿಯನ್ನು ಕಂಟಿನ್ಯೂ ಆಗಿ 10 ನಿಮಿಷ ಕಾಲ ಮಾಡ್ಕೊಳ್ಳಿ. ಇದನ್ನು ಮಾಡುವಾಗ ಹನುಮಾನ್ ಚಾಲೀಸ ಒಂದು ಹಾಡನ್ನು ಹಂಚ್ಕೊಂಡು ಮಾಡಿದರೆ ಅದು 10 ನಿಮಿಷ ಕಾಲ ಪ್ಲೇ ಆಗ್ತದೆ. ಅದನ್ನು ಮಾಡಿದರೆ ನಿಮಗೆ ಮತ್ತಷ್ಟು ಒಳ್ಳೆಯದಾಗ್ತದೆ. ಮಾಡ್ಕೊಳ್ಳಿ.
ಇದನ್ನು ಕೂಡ ನಿಧಾನವಾಗಿ ಮಧ್ಯಮ ಗತಿಯಲ್ಲಿ ಮತ್ತು ವೇಗವಾಗಿ ಮಾಡ್ಕೊಳ್ಳಿ. ಮೊದಲಿಗೆ ನಾವು ಸರಿಯಾಗಿ ಮಾಡ್ತಾ ಇಲ್ಲೇನೋ ಅಂತ ಅನಿಸ್ತಿರ್ತದೆ. ಬಿಡಕ್ಕೆ ಹೋಗಬೇಡ್ರಿ, ಕಂಟಿನ್ಯೂ ಆಗಿ ಮಾಡಿರಿ. ಮುಂದೆ ಚೆನ್ನಾಗಿ ಕಪಾಲಭಾತಿಯನ್ನು